ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿ ಮಾಡಿರ್ತಕ್ಕಂಥ ಬಸ್ ಮಾಲೀಕರಿಗೆ ನಮಸ್ಕಾರ. ಸ್ನೇಹಿತರೆ, ಏನು ಹಲವು ದಿನಗಳಿಂದ ಒಂದು ಎಟಿಪಿ ವಾಹನಗಳ ಒಂದು ತೊಂದರೆಗೆ ಒಳಪಟ್ಟಿತ್ತು ಮತ್ತು ಕೆಲವು ಎಟಿಪಿ ವಾಹನಗಳನ್ನ ಪಿಕ್ ಅಂಡ್ ಚೂಸ್ ಅಂದ್ರೆ ಅಧಿಕಾರಿಗಳಿಗೆ ತಮಗೆ ಬೇಕಾದದ್ದವ್ರನ್ನ ಹಿಡಿಯೋದು, ತಮಗೆ ಬೇಕಾದದ್ದವ್ರನ್ನ ಬಿಡೋ ಅಂತ ಕೆಲಸ ಮತ್ತು ಚೆಕ್ ರಿಪೋರ್ಟ್ಗಳಲ್ಲಿ ಒಂದು ಬರೆಯೋದು, ಫೈನ್ ಒಂದು ಹಾಕೋದು, ದಂಡವನ್ನು ಒಂದು ರೀತಿಯಲ್ಲಿ ಹಾಕೋದು, ಮತ್ತೆ ಅದೇ ರೀತಿಯಲ್ಲಿ ಬಾರ್ಡರ್ಗಳಲ್ಲಿ ತಮಿಳುನಾಡಿಂದ ವಾಹನಗಳು ಯಾವುದೇ ತೆರಿಗೆ ಕಟ್ಟದೆ ಬರ್ತಾ ಇರತಕ್ಕಂಥ ವಾಹನಗಳನ್ನ ನಮ್ಮ ಸಾರಿಗೆ ಅಧಿಕಾರಿಗಳೇ ಬೆಂಬಲಕ್ಕೆ ನಿಂತು ವಾಹನಗಳನ್ನ ಬಿಟ್ಕೊಡ್ತಾ ಇರತಕ್ಕಂಥದ್ದು ಮತ್ತು ಅದೇ ರೀತಿಯಲ್ಲಿ ಮಾಲೂರು ಭಾಗದಲ್ಲಿ ಕೂಡ ತಮಿಳುನಾಡಿಂದ ಯಾವುದೇ ತೆರಿಗೆ ಕಟ್ಟದಿರೋ ವಾಹನಗಳು ಬಂದು ಪಿಕಪ್ ಮಾಡಿ ಈ ಒಂದು ಅಯ್ಯಪ್ಪ ಸ್ವಾಮಿ ಇದನ್ನ ಕರ್ಕೊಂಡು ಹೋಗ್ತಾ ಇರತಕ್ಕಂಥದ್ದು, ಇವೆಲ್ಲದರ ವಿರುದ್ಧ ಇವತ್ತು ನಾವು ನಮ್ಮ ಸಾರಿಗೆ ಆಯುಕ್ತರಿಗೆ ಮತ್ತು ಅಪರ ಆಯುಕ್ತರಿಗೆ ಒಂದು ದೂರನ್ನ ಸಲ್ಲಿಸಿದ್ದೀವಿ. ಇದರಲ್ಲಿ ಇನ್ನ 2 ದಿನಗಳಲ್ಲಿ ಇದರ ಬಗ್ಗೆ ನೋಟಿಫಿಕೇಶನ್ ಅನ್ನ ಹೊರಡಿಸಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ರಾಜ್ಯಾದ್ಯಂತ ಎಲ್ಲ ಬಾರ್ಡರ್ಗಳಲ್ಲೂ ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಕ್ವಾಡ್ಗಳನ್ನ ಹಾಕ್ತೀನಿ ಅಂತ ಕೂಡ ಹೇಳಿದ್ದಾರೆ, ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈಗ ನಾವು ಆಯುಕ್ತರನ್ನ ಭೇಟಿ ಮಾಡಿದ್ದಾಯ್ತು ಮತ್ತು ಅಪರ ಆಯುಕ್ತರನ್ನು ಭೇಟಿ ಮಾಡಿದ್ದಾಯ್ತು. ಈಗ ನಂತರ ನಾವು ಮಂತ್ರಿಗಳ ಬಳಿ ಹೋಗ್ತಾ ಇದೀವಿ, ಸಾರಿಗೆ ಮಂತ್ರಿಗಳ ಬಳಿ. ಸಾರಿಗೆ ಮಂತ್ರಿಗಳಿಗೂ ಕೂಡ ನಾವು ನಮ್ಮ ಅಹವಾಲನ್ನ ಸಲ್ಲಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಯುತವಾಗಿ ತೆರಿಗೆಯನ್ನು ಕಟ್ಟಿಕೊಂಡು, ಕರ್ನಾಟಕ ರಾಜ್ಯಕ್ಕೆ ತೆರಿಗೆಯನ್ನು ಕಟ್ಟಿಕೊಂಡು ಏನು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ, ಸಾರಿಗೆ ಸೇವೆಯನ್ನು ನೀಡ್ತಾ ಇದ್ದಾರೆ, ಅಂತಹವರಿಗೆ ಮೂಲಭೂತವಾಗಿ ಬೆಂಬಲಕ್ಕೆ ನಿಲ್ಲಬೇಕಾದಂತಹ ಕೆಲವು ಅಧಿಕಾರಿಗಳು, ಬೆರಳೆಣಿಕೆ ಅಧಿಕಾರಿಗಳು ಏನು ತಮ್ಮ ಲಂಚ ಬಾಕತನಕ್ಕೋ ಅಥವಾ ಬೇರೆ ಇನ್ಯಾವುದೋ ಒಂದು ಆಮಿಷಕ್ಕೋ ಒಳಗಾಗಿ ಇವತ್ತು ಏನು ತೆರಿಗೆಯನ್ನೇ ಕಟ್ಟದೆ ಕರ್ನಾಟಕ ರಾಜ್ಯಕ್ಕೆ ವಂಚನೆ ಮಾಡಿರ್ತಕ್ಕಂಥ ವಿರುದ್ಧ ನಮ್ಮ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಮತ್ತು ನಮ್ಮ ಮೈಸೂರು ಪ್ರವಾಸಿ ಮಾಲೀಕರ ಸಂಘ ಮತ್ತು ಕೆಟಿಡಿಒ ಮತ್ತು ನಮ್ಮ ಶಬರೀಶ್ನಾಥ್ ಅವರ ಕರ್ನಾಟಕ ಡ್ರೈವರ್ಸ್ ಅಂಡ್ ಓನರ್ಸ್ ಯೂನಿಯನ್ ಕಡೆಯಿಂದ ಇವತ್ತು 4 ಸಂಘಗಳು ಬಂದು ಇವತ್ತು ನಮ್ಮ ಅಹವಾಲನ್ನ ಸಲ್ಲಿಸಿದ್ದೀವಿ. 2-3 ದಿನಗಳ ಕಾಲ ಅವಕಾಶವನ್ನ ನಾವು ಕೊಟ್ಟಿದ್ದೀವಿ, ಗುರುವಾರದ ತನಕ. ಗುರುವಾರದ ಒಳಗೆ ಈ ಒಂದು ನಾವು ಕೊಟ್ಟಿರ್ತಕ್ಕಂಥ ಒಂದು ಬೇಡಿಕೆಗಳಿಗೆ ಸ್ಪಂದಿಸದೆ ಹೋದರೆ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕ ರಾಜ್ಯದಂತ ಹೋರಾಟವನ್ನು ನಡೆಸಬೇಕಾಗತ್ತೆ ಅನ್ನುವಂಥ ಒಂದು ವಿಷಯವನ್ನು ಕೂಡ ಇವತ್ತು ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ಅವರು ಆದಷ್ಟು ಶೀಘ್ರದಲ್ಲಿ ನಾಳೆ ಅಲ್ವಾ ಅಥವಾ ನಾಳೆ ದಿನದಾನೆ 2 ದಿವಸದಲ್ಲೇ ಇದಕ್ಕೆ ಒಂದು ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದಾರೆ. ನಮಗೆಲ್ಲ ಧನ್ಯವಾದ.